ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜಿಕೆ ಮೈಂಡ್ ಗೇಮ್. ಪ್ರಶ್ನೆಗಳ ಸಂಪೂರ್ಣ ಮಾಹಿತಿಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟಾಗಿ ನೋಡಿ. ಇವತ್ತಿನ ಪ್ರಶ್ನೆಗಳಲ್ಲಿ ಮೊದಲನೇ ಪ್ರಶ್ನೆ, ಮಕ್ಕಳು ಶಕ್ತಿವಂತರಾಗಿ ಯುವಕರು ದಷ್ಟಪುಷ್ಟರಾಗಲು ಯಾವುದನ್ನು ಸೇವಿಸಬೇಕು? ಆಪ್ಷನ್ಸ್: ಎ ಕತ್ತೆ ಹಾಲು, ಬಿ ಡ್ರೈ ಫ್ರೂಟ್ಸ್, ಸಿ ಎಮ್ಮೆ ಹಾಲು, ಡಿ ಕೆಂಪು ಮಾಂಸ. ಸರಿಯಾದ ಉತ್ತರ ಆಪ್ಷನ್ ಸಿ, ಎಮ್ಮೆ ಹಾಲು. ಎಮ್ಮೆಯ ಹಾಲಿನಲ್ಲಿ ಮೂಳೆಗಳ ಸರಿಯಾದ ಮತ್ತು ಆರೋಗ್ಯಕರ ಬೆಳವಣಿಗೆಗೆ ಅಗತ್ಯವಾದ ಕ್ಯಾಲ್ಸಿಯಂ, ಫಾಸ್ಫರಸ್, ಮೆಗ್ನೀಷಿಯಂ ಮತ್ತು ಕಬ್ಬಿಣದಂತಹ ಅತ್ಯಂತ ಪ್ರಯೋಜನಕಾರಿ ಪೋಷಕಾಂಶಗಳಿವೆ. ಎಮ್ಮೆಯ ಹಾಲನ್ನು ನಿಯಮಿತವಾಗಿ ಸೇವಿಸುವುದರಿಂದ ಆಸ್ಟಿಯೋಪೊರೋಸಿಸ್ ನಂತಹ ಮೂಳೆ ರೋಗಗಳು ಸಹ ಬರದಂತೆ ತಡೆಯುತ್ತದೆ. ಎರಡನೇ ಪ್ರಶ್ನೆ, ಯಾವುದರಿಂದ ಹಲ್ಲುಜ್ಜುವುದರಿಂದ ಹಲ್ಲುಗಳ ಮೇಲಿರುವ ಕಪ್ಪು ಅಥವಾ ಹಳದಿ ಬಣ್ಣ ಹಾಗೂ ಬಾಯಿಯಲ್ಲಿರುವ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡುತ್ತದೆ? ಆಪ್ಷನ್ಸ್: ಎ ಇದ್ದಿಲು, ಬಿ ಕಿತ್ತಳೆ ಸಿಪ್ಪೆ, ಸಿ ಅಡುಗೆ ಸೋಡಾ, ಡಿ ಬೇವಿನ ಪುಡಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಕಿತ್ತಳೆ ಸಿಪ್ಪೆ. ಕಿತ್ತಳೆ ಸಿಪ್ಪೆಯನ್ನು ನೇರವಾಗಿ ನಿಮ್ಮ ಹಲ್ಲುಗಳ ಮೇಲೆ ಉಜ್ಜಬಹುದು. ದಂತ ಕವಚದ ಮೇಲೆ ಟಾರ್ಟರ್ ನಿರ್ಮಿಸುವ ಸೂಕ್ಷ್ಮ ಜೀವಿಗಳ ವಿರುದ್ಧ ಹೋರಾಡಲು ಹಾಗೂ ಹಲ್ಲಿನ ಮೇಲಿರುವ ಕಪ್ಪು ಅಥವಾ ಹಳದಿ ಬಣ್ಣವನ್ನು ತೆಗೆದುಹಾಕಲು ಇದು ಹೆಚ್ಚಿನ ರೀತಿಯಲ್ಲಿ ಸಹಾಯ ಮಾಡುತ್ತದೆ. ಮೂರನೇ ಪ್ರಶ್ನೆ, ಭಾರತದಿಂದ ವಿದೇಶಗಳಿಗೆ ರಫ್ತಾಗುವ ಉತ್ಪನ್ನಗಳಲ್ಲಿ ಅತಿ ಹೆಚ್ಚು ಲಾಭ ಯಾವುದರಿಂದ ಬರುತ್ತದೆ? ಆಪ್ಷನ್ಸ್: ಎ ಔಷಧಿ, ಬಿ ಡೈರಿ ಉತ್ಪನ್ನಗಳು, ಸಿ ಉಡುಪುಗಳು, ಡಿ ಪೆಟ್ರೋಲಿಯಂ. ಸರಿಯಾದ ಉತ್ತರ ಆಪ್ಷನ್ ಬಿ, ಡೈರಿ ಉತ್ಪನ್ನಗಳು. ಭಾರತವು ಅನೇಕ ದೇಶಗಳಿಗೆ ಡೈರಿ ಆಧಾರಿತ ಉತ್ಪನ್ನಗಳನ್ನು ರಫ್ತು ಮಾಡುವ ಮೂಲಕ ಹೆಚ್ಚಿನ ಲಾಭವನ್ನು ಪಡೆಯುತ್ತದೆ. ಪಾಶ್ಚಿಮಾತ್ಯ ಮಾರುಕಟ್ಟೆಗಳಲ್ಲಿ ಇಂಡಿಸಿನ್ ಜಾನುವಾರುಗಳ ಹಾಲು ಅನುಕೂಲಕರವಾಗಿ ಬೇಡಿಕೆ ಇದೆ. ಈ ರೀತಿಯ ಹಾಲಿನಿಂದ ಪಡೆದ ಉತ್ಪನ್ನಗಳ ಬೆಲೆಯು ಸ್ಥಳೀಯ ಡೈರಿ ಉತ್ಪನ್ನಗಳ ಬೆಲೆಗಿಂತ 4 ಪಟ್ಟು ಸುಲಭವಾಗಿ ಮಾರಾಟವಾಗುತ್ತದೆ. ನಾಲ್ಕನೇ ಪ್ರಶ್ನೆ, ಕೈಯಿಂದ ಆಹಾರವನ್ನು ತಿನ್ನುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ? ಆಪ್ಷನ್ಸ್: ಎ ಜೀರ್ಣಶಕ್ತಿ ವೃದ್ಧಿ, ಬಿ ರಕ್ತ ಪರಿಚಲನೆ, ಸಿ ಕಿಣ್ವ ಉತ್ಪಾದನೆ, ಡಿ ಆಹಾರ ಜಾಗರೂಕತೆ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ಕೈಗಳಿಂದ ಆಹಾರವನ್ನು ಸೇವಿಸುವಾಗ ಸ್ನಾಯುಗಳ ವ್ಯಾಯಾಮವು ಉತ್ತಮ ರೀತಿಯಲ್ಲಿ ಪೂರ್ಣಗೊಳ್ಳುತ್ತದೆ. ಕೈಯಿಂದ ಆಹಾರವನ್ನು ಸೇವಿಸುವುದರಿಂದ ರಕ್ತ ಪರಿಚಲನೆ ಸುಧಾರಿಸುತ್ತದೆ. ಇದರ ಮೂಲಕ ದೇಹವು ಅಗತ್ಯವಾದ ಕಿಣ್ವಗಳನ್ನು ಉತ್ಪಾದಿಸುತ್ತದೆ ಮತ್ತು ಇದರಿಂದ ನಮ್ಮ ಆಹಾರವು ವೇಗವಾಗಿ ಜೀರ್ಣವಾಗುತ್ತದೆ. ನಿಮ್ಮ ಕೈಗಳಿಂದ ತಿನ್ನುವುದರಿಂದ ನಿಮ್ಮ ಗಮನವನ್ನು ಸೆಳೆಯುತ್ತದೆ. ಇದು ಅಗತ್ಯಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಆಹಾರವನ್ನು ಸೇವಿಸುವುದನ್ನು ತಡೆಯುತ್ತದೆ. ಐದನೇ ಪ್ರಶ್ನೆ, ಲೈಂಗಿಕ ಕ್ರಿಯೆಯು ನಮ್ಮ ದೇಹದ ಮೇಲೆ ಯಾವ ರೀತಿಯ ಪರಿಣಾಮವನ್ನು ಬೀರುತ್ತದೆ? ಆಪ್ಷನ್ಸ್: ಎ ರಕ್ತ ಪರಿಚಲನೆ, ಬಿ ಉತ್ತಮ ನಿದ್ರೆ, ಸಿ ಬಿಪಿ ನಿಯಂತ್ರಣ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಲೈಂಗಿಕ ಕ್ರಿಯೆಯು ನಮ್ಮ ದೇಹದಲ್ಲಿ ಹಲವಾರು ಬದಲಾವಣೆಗಳನ್ನು ತರುವುದಲ್ಲದೆ ಪ್ರಯೋಜನಗಳನ್ನು ಸಹ ನೀಡುತ್ತದೆ. ರಕ್ತದೊತ್ತಡ ಮತ್ತು ಒತ್ತಡ ನಿವಾರಣೆ ಮುಂತಾದ ರೀತಿಯಲ್ಲಿ ಸಹಾಯಕವಾಗಿದೆ. ಲೈಂಗಿಕತೆ ನಮ್ಮಲ್ಲಿ ಆತ್ಮವಿಶ್ವಾಸ, ಉತ್ತಮ ನಿದ್ರೆ, ರಕ್ತ ಪರಿಚಲನೆಗೆ ಸಹಾಯಕಾರಿಯಾಗಿದ್ದು ನಮ್ಮ ವೈಯಕ್ತಿಕ ಜೀವನದಲ್ಲೂ ಒಳ್ಳೆಯ ಬದಲಾವಣೆಗಳನ್ನು ತರುತ್ತದೆ. ಆರನೇ ಪ್ರಶ್ನೆ, ಯಾವುದು ನಿಮ್ಮಲ್ಲಿ ಥೈರಾಯ್ಡ್ ಶುರುವಾಗುತ್ತಿದೆ ಎಂಬ ಲಕ್ಷಣಗಳನ್ನು ಸೂಚಿಸುತ್ತದೆ? ಆಪ್ಷನ್ಸ್: ಎ ಅಸ್ವಸ್ಥತೆ, ಬಿ ಸೆಕೆ ಅಥವಾ ಚಳಿ, ಸಿ ಕೂದಲು ಉದುರುವಿಕೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಥೈರಾಯ್ಡ್ ಸಮಸ್ಯೆಗಳು ಗಟ್ಟಿಯಾದ ಧ್ವನಿ, ಗೊರಕೆ ಮತ್ತು ಥೈರಾಯ್ಡ್ ಪ್ರದೇಶದಲ್ಲಿ ಸ್ವಲ್ಪ ಉಬ್ಬುವುದು ಅಥವಾ ಮುಂಚಾಚಿರುವಿಕೆಯಂತಹ ಸಮಸ್ಯೆಗಳನ್ನು ಉಂಟುಮಾಡುತ್ತದೆ. ಥೈರಾಯ್ಡ್ ಹಾರ್ಮೋನ್ಗಳ ಮಟ್ಟದಲ್ಲಿನ ಬದಲಾವಣೆಯು ದೇಹದ ಉಷ್ಣತೆಯನ್ನು ನಿಯಂತ್ರಿಸುವ ಸಾಮರ್ಥ್ಯವನ್ನು ಅಡ್ಡಿಪಡಿಸುತ್ತದೆ. ಹಾರ್ಮೋನ್ ಮಟ್ಟಗಳು ನಿಮ್ಮ ಕೂದಲು ಬೆಳವಣಿಗೆಯ ಚಕ್ರವನ್ನು ಅಡ್ಡಿಪಡಿಸಬಹುದು ಮತ್ತು ಸಾಮಾನ್ಯಕ್ಕಿಂತ ಹೆಚ್ಚು ಕೂದಲು ಉದುರುವಿಕೆಯನ್ನು ಕಾಣಬಹುದು. ಮತ್ತು ಅನಿಯಮಿತ ಮುಟ್ಟು ಅಥವಾ ನಿಧಾನಗತಿಯ ಪ್ರೌಢಾವಸ್ಥೆಯು ಥೈರಾಯ್ಡ್ ಅಸ್ವಸ್ಥತೆಯನ್ನು ತೋರಿಸುತ್ತದೆ. ಏಳನೇ ಪ್ರಶ್ನೆ, ಕೆಲವೊಮ್ಮೆ ಮೂತ್ರದಲ್ಲಿ ನೊರೆ ಬರಲು ಕಾರಣವೇನು? ಆಪ್ಷನ್ಸ್: ಎ ಮಧುಮೇಹ, ಬಿ ಕಿಡ್ನಿ ಸ್ಟೋನ್, ಸಿ ಸೋಂಕು, ಡಿ ಮೇಲಿನ ಎಲ್ಲವೂ.
ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ಕ್ಯಾನ್ಸರ್ ರಾಸಾಯನಿಕ ವಿಷವಾಗುವುದು, ಮಧುಮೇಹ, ಹೃದಯದ ಸಮಸ್ಯೆಗಳಾಗಿರುವಂತಹ ಹೃದಯ ದೊಡ್ಡದಾಗುವುದು, ಅಧಿಕ ರಕ್ತದೊತ್ತಡ, ಸೋಂಕು, ಕಿಡ್ನಿ ವೈಫಲ್ಯ, ಯಕೃತ್ ಕಾಯಿಲೆ, ಸಂಧಿವಾತ, ಲೂಪಸ್ ಇತ್ಯಾದಿಗಳು. ಈ ಮೇಲಿನ ಯಾವುದೇ ಸಮಸ್ಯೆಗಳಿಲ್ಲದಿದ್ದರೂ ಕೆಲವೊಮ್ಮೆ ಮಧುಮೇಹ ಮತ್ತು ಕಿಡ್ನಿ ಕಲ್ಲಿನ ಸಮಸ್ಯೆಯಿಂದಾಗಿಯೂ ಮೂತ್ರದಲ್ಲಿ ನೊರೆ ಕಂಡುಬರುತ್ತದೆ. 8ನೇ ಪ್ರಶ್ನೆ, ವಿಶ್ವದ ಅತ್ಯಂತ ಮೌಲ್ಯಯುತ ಆಭರಣಗಳ ಪಟ್ಟಿಯಲ್ಲಿ ನಮ್ಮ ಭಾರತದ ಹೆಮ್ಮೆಯ ಆಭರಣ ಕೊಹಿನೂರ್ ವಜ್ರ ಎಷ್ಟನೇ ಸ್ಥಾನದಲ್ಲಿದೆ? ಆಪ್ಷನ್ಸ್: ಎ ಮೊದಲನೇ ಸ್ಥಾನ, ಬಿ ಎರಡನೇ ಸ್ಥಾನ, ಸಿ ಮೂರನೇ ಸ್ಥಾನ, ಡಿ ನಾಲ್ಕನೇ ಸ್ಥಾನ. ಸರಿಯಾದ ಉತ್ತರ ಆಪ್ಷನ್ ಎ ಮೊದಲನೇ ಸ್ಥಾನ. ಬ್ರಿಟಿಷ್ ರಾಜ ಕಿರೀಟವನ್ನು ಅಲಂಕರಿಸುವ ಕೊಹಿನೂರ್ ವಜ್ರ ವಿಶ್ವದ ಅತಿ ದೊಡ್ಡ ವಜ್ರವಾಗಿದೆ. 105.6 ಕ್ಯಾರೆಕ್ಟರ್ ವಜ್ರವನ್ನು ಮಧ್ಯಕಾಲೀನ ಅವಧಿಯಲ್ಲಿ ದಕ್ಷಿಣ ಭಾರತದಲ್ಲಿ ಪತ್ತೆ ಹಚ್ಚಲಾಗಿತ್ತು. ಇದನ್ನು ಮೊಘಲ್ ಚಕ್ರವರ್ತಿ ಶಹಜಹಾನನ ಸಿಂಹಾಸನದ ಮೇಲೆ ಹಾಕಲಾಗಿತ್ತು. ನಾದಿರ್ ಶಾ ಅದನ್ನು ಅಫ್ಘಾನಿಸ್ತಾನಕ್ಕೆ ತೆಗೆದುಕೊಂಡು ಹೋಗಿದ್ದ. ಇದು 1813ರಲ್ಲಿ ಮಹಾರಾಜ ರಂಜಿತ್ ಸಿಂಗ್ ಕೈಗೆ ಬಂದಿತ್ತು. 1849ರಲ್ಲಿ ಈ ವಜ್ರವನ್ನು ಈಸ್ಟ್ ಇಂಡಿಯಾ ಕಂಪನಿಯು ವಿಕ್ಟೋರಿಯಾ ರಾಣಿಗೆ ಹಸ್ತಾಂತರಿಸಲಾಯಿತು. ಇದು ಇನ್ನೂ ರಾಜ ಮನೆತನದಲ್ಲಿದೆ. ಭಾರತವು ಅದನ್ನು ಹಿಂದಿರುಗಿಸಬೇಕೆಂದು ಹಲವು ವರ್ಷಗಳಿಂದ ಒತ್ತಾಯಿಸುತ್ತಿದೆ. ಇದರ ಬೆಲೆ 8,000 ಕೋಟಿ ಎಂದು ಅಂದಾಜಿಸಲಾಗಿದೆ. 9ನೇ ಪ್ರಶ್ನೆ, ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ಬುದ್ಧನ ವಿಗ್ರಹವನ್ನು ಇಡುವುದರಿಂದ ಏನಾಗುತ್ತದೆ? ಆಪ್ಷನ್ಸ್: ಎ ಋಣಾತ್ಮಕತೆ ನಿವಾರಣೆ, ಬಿ ಅಡೆತಡೆಗಳು ನಿವಾರಣೆ, ಸಿ ಸಮೃದ್ಧಿ ಹೆಚ್ಚುತ್ತದೆ, ಡಿ ಮೇಲಿನ ಎಲ್ಲವೂ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲಿನ ಎಲ್ಲವೂ. ನೀವು ಬುದ್ಧನ ವಿಗ್ರಹವನ್ನು ಮನೆಯಲ್ಲಿ ವಾಸ್ತು ಪ್ರಕಾರ ಇಟ್ಟರೆ ಅದು ಮನೆಯ ಸೌಂದರ್ಯವನ್ನು ಹೆಚ್ಚಿಸುವುದಲ್ಲದೆ ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ. ಮನೆಯ ಋಣಾತ್ಮಕತೆಯನ್ನು ಹೋಗಲಾಡಿಸುತ್ತದೆ ಮತ್ತು ಜೀವನದಲ್ಲಿ ಬರುವ ಎಲ್ಲ ಅಡೆತಡೆಗಳು ದೂರವಾಗುತ್ತವೆ. 10ನೇ ಪ್ರಶ್ನೆ, ಯಾವ ದೇಶಗಳಲ್ಲಿ ಭಾರತೀಯ ಕರೆನ್ಸಿಯು ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ? ಆಪ್ಷನ್ಸ್: ಎ ಶ್ರೀಲಂಕಾ, ಬಿ ಥೈಲ್ಯಾಂಡ್, ಸಿ ಇಂಡೋನೇಷ್ಯಾ, ಡಿ ವಿಯೆಟ್ನಾಂ. ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಭಾರತದ 1 ರೂಪಾಯಿ ವಿಯೆಟ್ನಾಂನ 282.87 ರೂಪಾಯಿಗೆ ಸಮ. ಹಾಗೆಯೇ ಭಾರತದ 1 ರೂಪಾಯಿ ಇಂಡೋನೇಷ್ಯಾದ 186.44 ರೂಪಾಯಿಗೆ ಸಮ. ಈ ವಿದೇಶಗಳಲ್ಲಿ ಭಾರತೀಯ ಕರೆನ್ಸಿಯು ಇಂಡೋನೇಷ್ಯಾ ಮತ್ತು ವಿಯೆಟ್ನಾಂ ಕರೆನ್ಸಿಗಿಂತ ಹೆಚ್ಚಿನ ಮೌಲ್ಯವನ್ನು ಹೊಂದಿದೆ. ಮುಂದಿನ ಪ್ರಶ್ನೆ, ಅನೇಕ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ಯಾವುದರಲ್ಲಿದೆ? ಆಪ್ಷನ್ಸ್: ಎ ಮಾಂಸ, ಬಿ ಮೊಟ್ಟೆ, ಸಿ ಹಾಲು, ಡಿ ಕಿತ್ತಳೆ. ಸರಿಯಾದ ಉತ್ತರ ಆಪ್ಷನ್ ಡಿ ಕಿತ್ತಳೆ. ಕಿತ್ತಳೆ ರಸವು ನಮ್ಮ ದೇಹವನ್ನು ಅನೇಕ ರೀತಿಯ ರೋಗಗಳ ವಿರುದ್ಧ ಹೋರಾಡಲು ಶಕ್ತಿಯುತವಾಗಿಸುತ್ತದೆ. ಕಿತ್ತಳೆ ದೇಹದ ಅಂಗಾಂಶಗಳನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಈ ಕಾರಣದಿಂದಲೇ ಇದರ ಸೇವನೆಯಿಂದ ಅನೇಕ ರೋಗಗಳ ವಿರುದ್ಧ ಹೋರಾಡುವ ಶಕ್ತಿ ದೊರೆಯುತ್ತದೆ. ಮುಂದಿನ ಪ್ರಶ್ನೆ, ಮಂಡಕ್ಕಿ ಅಥವಾ ಕಡಲೆಪುರಿಯಿಂದಾಗುವ ಪ್ರಯೋಜನವೇನು? ಆಪ್ಷನ್ಸ್: ಎ ರಕ್ತವೃದ್ಧಿ, ಬಿ ಶಕ್ತಿ ಹೆಚ್ಚಿಸುತ್ತದೆ, ಸಿ ಹಲ್ಲುಗಳಿಗೆ ಬಲ, ಡಿ ತೂಕ ನಷ್ಟ. ಸರಿಯಾದ ಉತ್ತರ ಈ ಮೇಲಿನ ಎಲ್ಲವೂ. ವಿಟಮಿನ್ ಡಿ, ಬಿ, ಕ್ಯಾಲ್ಸಿಯಂ ಮತ್ತು ಕಬ್ಬಿಣದಂತಹ ಪೋಷಕಾಂಶಗಳು ಕಡಲೆಪುರಿಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿವೆ. ಈ ಎಲ್ಲಾ ಪೋಷಕಾಂಶಗಳು ಮೂಳೆಗಳು ಮತ್ತು ಹಲ್ಲುಗಳಿಗೆ ಬಲ ಒದಗಿಸಲು ಪ್ರಮುಖವಾಗಿವೆ. ಕಡಲೆಪುರಿಯಲ್ಲಿ ಕಾರ್ಬೋಹೈಡ್ರೇಟ್ ಅಧಿಕವಿರುವುದರಿಂದ ಮಿತವಾಗಿ ತಿಂದರೂ ದೇಹಕ್ಕೆ ಬೇಕಾದಷ್ಟು ಶಕ್ತಿಯನ್ನು ಒದಗಿಸುತ್ತದೆ. ಕಡಲೆಪುರಿ ಪೌಷ್ಟಿಕಾಂಶದ ಮೌಲ್ಯವು ಮಕ್ಕಳ ಬೆಳವಣಿಗೆಗೆ ಸಹಾಯ ಮಾಡುತ್ತದೆ ಮತ್ತು ಅವರಿಗೆ ಅಗತ್ಯವಿರುವ ಪೋಷಕಾಂಶಗಳನ್ನು ಒದಗಿಸುತ್ತದೆ. ಮಕ್ಕಳ ಆಹಾರದಲ್ಲಿ ಕಡಲೆಪುರಿಯನ್ನು ಸೇರಿಸುವುದು ತುಂಬಾ ಒಳ್ಳೆಯದು ಎಂದು ಹೇಳಲಾಗುತ್ತದೆ, ಏಕೆಂದರೆ ಕಡಲೆಪುರಿಯಲ್ಲಿ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ಇವು ಮಕ್ಕಳಲ್ಲಿ ರಕ್ತವೃದ್ಧಿಯಾಗಲು ಸಹಾಯ ಮಾಡುತ್ತದೆ. ಈ ಪ್ರಶ್ನೆಗಳಲ್ಲಿ ನೀವು ಎಷ್ಟು ಪ್ರಶ್ನೆಗಳಿಗೆ ಸರಿ ಉತ್ತರವನ್ನು ಕೊಟ್ಟರೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಬರೀದೇ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ವಿಡಿಯೋಸ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಂಟಿಲ್ ಲವ್ ಯು ಆಲ್, ಟೇಕ್ ಕೇರ್.